ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೌದು, ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳ್ತಿದ್ಯಲ್ಲಪ್ಪ ನೀನು, ಈ ವಯಸ್ಸಿಗೆ ಸುಳ್ಳು ಹೇಳೋದು ಕಲ್ತಿದ್ಯಲ್ಲಪ್ಪ ಅಂತೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೌದು, ಸಕಲೇಶಪುರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ಕೊಟ್ಟಿದ್ರು. ರಾಷ್ಟ್ರೀಯ ಹೆದ್ದಾರಿ 75 ಇದರ ಕಾಮಗಾರಿ ಪರಿಶೀಲನೆಯನ್ನು ನಡೆಸಿದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಗೊತ್ತಿರೋ ಹಾಗೆ ಅಲ್ಲಿ ಶಿರಾಡಿ ಘಾಟ್, ರಾಷ್ಟ್ರೀಯ ಹೆದ್ದಾರಿ 75 ಇದರ ಕಾಮಗಾರಿ ನಿರಂತರವಾಗಿ ನಡೀತಾನೆ ಇದೆ. ಸೊ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ? ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗ ಆಗ್ತಾ ಇದೆ ಅಂತ ಏನೇನೋ ಸುಮ್ನೆ ಓದ್ತಾ ಇರ್ತದೆ. ಅಲ್ಲಿ ಏನು ದೇಶದಲ್ಲಿ ಓದಿದ್ದು ಒಂದ್ ಬೈಪಾಸ್ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್, ಒಂದ್ ಮರಕ್ಕೆ 300 ಮೀಟರ್ ಬಿಟ್ಬಿಡಿ. 2 RUB ಎರಡಕ್ಕೂ ಸೇರಿ 1 ಕಿಲೋಮೀಟರ್ ಬಿಟ್ಬಿಡಿ. ಇನ್ನು 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ಕೆ ಏನ್ ಕಷ್ಟ ನಿಮ್ಗೆ? 300 ಮೀಟರ್ ಬಿಟ್ಬಿಡಿ. ಅವರು ಎತ್ಕೊಂಡ ತಕ್ಷಣ ಅದೇ ಹೇಳಿದ್ರು, ಹಂಗೆ ಹೇಳಿದಾರೆ. ಅವರು ROB ಅಂದ್ರು. ಆಯ್ತು, ROB ನಾನು ಕೇಳ್ತಾನೆ ಇಲ್ಲ, ಐ ಆಮ್ ನಾಟ್ ಎನ್ ಇಂಜಿನಿಯರ್. ಅದು ಬಿಟ್ಬಿಡಿ. 10 ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ. 1 ಕಿಲೋಮೀಟರ್ ಬಿಟ್ಬಿಡಿ. 8 ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ. ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು. ಬರೀ ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು. ಇದೇನಾ ನಿಮ್ದು? ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್? ಬಾಯಿ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ, ಇದಿಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ. ಏನ್ ಮಾತಾಡ್ತೀಯ? ಒಳ್ಳೆ ಕತೆ ಹಿಂಗ್ ಮಾತಾಡ್ತೀರ, ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರ. ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್? ಐಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಪ್ರತಾಪ್ ನೀಡ್ತಾ ಹೋಗ್ತಾರೆ. ಪ್ರತಾಪ್, ಕೃಷ್ಣ ಬೈರೇಗೌಡರು ಇವತ್ತು ಕಾಮಗಾರಿ ಪರಿಶೀಲನೆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಇದು ರಾಷ್ಟ್ರೀಯ ಹೆದ್ದಾರಿ ಪರಿಶೀಲನೆ ಕಾರ್ಯಕ್ರಮಕ್ಕೆ ಬಂದಿದ್ದ, ಏನೆಲ್ಲ ವ್ಯತ್ಯಾಸ ಆಗಿದೆ? ದಿವ್ಯಶ್ರೀ, ಏನಂತ ಹೇಳಿದ್ರೆ, ಇವತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಹಾಸನ ಜಿಲ್ಲಾ ಪ್ರವಾಸವನ್ನ ಹಮ್ಮಿಕೊಂಡಿದ್ರು. ಪ್ರಮುಖವಾಗಿ ಸಕಲೇಶಪುರದಲ್ಲಿ ಜನಸಂಪರ್ಕ ಸಭೆ ಮತ್ತೆ ಸಕಲೇಶಪುರ ತಾಲೂಕಿನಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಏನು ಉಂಟಾದಂತಹ ರಸ್ತೆ ಹಾಳಾಗಿತ್ತು, ಅದನ್ನ ವೀಕ್ಷಣೆ ಮಾಡಿ, ಜೊತೆಗೆ ಏನು ಕಾಮಗಾರಿ ನಡೀತಿದೆ ಆ ಕಾಮಗಾರಿಯ ಪರಿಶೀಲನೆಯನ್ನು ಮಾಡ್ಲಿಕ್ಕೋಸ್ಕರ ಇವತ್ತು ಹಾಸನ ಜಿಲ್ಲೆ ಪ್ರವಾಸವನ್ನ ಹಮ್ಮಿಕೊಂಡಿದ್ದು. ಜನಸಂಪರ್ಕ ಸಭೆಗೂ ಮುನ್ನ ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಸಮೀಪ ರಸ್ತೆ ಏನು ಕುಸಿದಿತ್ತು. ಈ ಜೊತೆಗೆ ಚತುಷ್ಪಥ ಕಾಮಗಾರಿಯು ಕೂಡ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮಂಗಳೂರು ಚತುಷ್ಪಥ ಕಾಮಗಾರಿಯು ಕೂಡ ನಡೀತಿದೆ. ಒಂದ್ ಕಡೆ ಆ ಕಾಮಗಾರಿ ಏನು ಆಮೆಗತಿಯಲ್ಲಿ ಸಾಗ್ತಾ ಇದೆ. ಸುಮಾರು 7-8 ವರ್ಷಗಳಿಂದನೂ ಕೂಡ ಆ ಕಾಮಗಾರಿ ನಡೀತಿದೆ. ಆ ಮಳೆಗಾಲದ ಸಂದರ್ಭದಲ್ಲಿ ಮಣ್ಣು ಕುಸಿಯುವಂಥದ್ದು, ಜೊತೆಗೆ ಈ ಬರುವಂತ ಬೇಸಿಗೆಗಾಲದಲ್ಲಿ ಕಂಪ್ಲೀಟ್ ರೆಡಿ ಮಾಡ್ತಾರೆ. ಮಳೆಗಾಲದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ರಸ್ತೆ ಕೊಚ್ಕೊಂಡು ಹೋಗ್ತದೆ. ಆ ಹಿನ್ನೆಲೆಯಲ್ಲಿ ಬೇಸಿಗೆಗಾಲ ಅಂತ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗಿದ್ದ ರಸ್ತೆಯನ್ನ ಬೇಸಿಗೆಗಾಲದಲ್ಲಿ ಈಗ ಸದ್ಯ ಮಳೆ ಇಲ್ಲ, ಯಾಕೆ ರೆಡಿ ಮಾಡಿಲ್ಲ ನೀವಿನ್ನು? ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಆಮೆಗತಿಯಲ್ಲಿ ಸಾಕ್ತಿದೆ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಆ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳುವಂಥದ್ದು, ನಿಮ್ಮ ವಯಸ್ಸಿಗೆ ಆ ಸುಳ್ಳು ಹೇಳೋದು ಒಳ್ಳೇದಲ್ಲ. ಜೊತೆಗೆ ಏನು ಈಗ ಕೇಂದ್ರಕ್ಕೆ ನೀವು ಏನ್ ರಿಪೋರ್ಟ್ ಅನ್ನ ಕೊಡ್ತೀರ ಅಂದ್ರೆ, ನೀವು ಕಾಮಗಾರಿನೇ ಮಾಡ್ತಾ ಇಲ್ಲ. ಕಾಮಗಾರಿ ಮಾಡ್ದಲೆ ನಿಮ್ ಪ್ರೋಗ್ರೆಸ್ ರಿಪೋರ್ಟ್ ಇಲ್ದ್ರೆ ಕೇಂದ್ರ ಸರ್ಕಾರಕ್ಕೆ ಏನಂತ ರಿಪೋರ್ಟ್ ಮಾಡ್ತೀರಾ? ನಾನಾಗಿದ್ಕೆ ಸಹಿಸ್ಕೊಂಡಿದ್ದೇನೆ, ಬೇರೆ ಯಾರಾದ್ರೂ ಕೂಡ ಇಷ್ಟೊಳಗೆ ನಿಮ್ಗೆ ಕಪಾಳಕ್ಕೆ ಬಾರಿಸಿರೋ ಮಾತುಗಳನ್ನ ಕೂಡ ಆ ಕೃಷ್ಣ ಬೈರೇಗೌಡರು ಹೇಳಿರುವಂತದ್ದು. ಒಂದ್ ಕಡೆ ಸಕಲೇಶಪುರ ಭಾಗದ ಜನರು ಕೂಡ ಸಾಕಷ್ಟು ಬಾರಿ ಮನವಿ ಮಾಡ್ಕೊಡ್ತಾರೆ ಅಧಿಕಾರಿಗಳಿಗೆ ಬಂದಂತಾದ್ರೆ. ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳೇನಿದ್ರೆ ಇವರು ಎಮ್ಮೆ ಚರ್ಮದಂತ ಅಧಿಕಾರಿಗಳಿದ್ದು ಕಾಮಗಾರಿನ ಮಾಡ್ಲಿಕ್ಕೆ ಕೂಡ ಮನ್ಸು ಮಾಡ್ತಿಲ್ಲ. ಈಗಾಗಲೇ ಆ ರಸ್ತೆ ಕಾಮಗಾರಿಗೆ 2 ಗುತ್ತಿಗೆದಾರರು ಚೇಂಜ್ ಆಗಿದ್ರು ಕೂಡ ಇನ್ನೂ ಕಾಮಗಾರಿ ಕಂಪ್ಲೀಟ್ ಆಗಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರು ಭೇಟಿ ನೀಡಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಾಪ್, ಇದೇನಾ ನಿಮ್ದು? ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್? ಬಾಯಿ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ, ಇದಿಷ್ಟು ನೋಡ್ಕೊಂಡು ಬಂದು